ವೇದವ್ಯಾಸ ಪ್ರಣೀತ ನಾರದ ಪುರಾಣ ಪೂರ್ವಭಾಗ ಪ್ರಥಮ ಪಾದ. ಶೌನಕಾದಿ ಮುನಿಗಳ ಸೂತರಿಂದ ನಾರದ ಪುರಾಣದ ಮಹಿಮೆ. ನೈಮಿಷ್ಯಾರಣ್ಯವೆಂಬ ವಿಶಾಲವಾದ ವನದಲ್ಲಿ ಮಹಾತ್ಮರಾದ ಶೌನಕರಾದಿಯಾಗಿ ಅನೇಕ ಬ್ರಹ್ಮಜ್ಞಾನಿಗಳಾದ ಋಷಿಮುನಿಗಳು ಮುಕ್ತಿಯ ಇಚ್ಛೆಯಿಂದ ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ಅವರೆಲ್ಲರೂ ಅಲ್ಪಾಹಾರಿಗಳಾಗಿ ಶ್ರೀ ಮಹಾವಿಷ್ಣುವನ್ನು ಕುರಿತು ಯಜ್ಞಯಾಗಾದಿಗಳಿಂದ ಪೂಜಿಸುತ್ತಿದ್ದರು. ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸಿ ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿ ಲೀನರಾಗಿರುತ್ತಿದ್ದರು. ಒಮ್ಮೆ ಅವರೆಲ್ಲರೂ ಧರ್ಮ ಅರ್ಥ ಕಾಮ ಮೋಕ್ಷದ ಉಪಾಯವನ್ನು ತಿಳಿಯಬೇಕೆಂಬ ಪ್ರಬಲವಾದ ಬಯಕೆಯಿಂದ ಒಂದು ದೊಡ್ಡ ಸಭೆಯನ್ನು ಆಯೋಜಿಸಿದರು. ಅವರು ಶೌನಕ ಮಹರ್ಷಿಗಳನ್ನು ಕುರಿತು, ಈ ಪೃಥ್ವಿಯಲ್ಲಿರುವ ಪುಣ್ಯಕ್ಷೇತ್ರಗಳು ಹಾಗೂ ಪವಿತ್ರ ತೀರ್ಥಗಳು ಯಾವುವು? ಸಂಸಾರ ಬಂಧನದಿಂದ ಪೀಡಿತರಾದ ಮನುಷ್ಯರು ಮುಕ್ತಿಯನ್ನು ಹೇಗೆ ಪಡೆಯಬಹುದು? ಶ್ರೀ ಮಹಾವಿಷ್ಣುವಿನಲ್ಲಿ ಅಚಲವಾದ ಭಕ್ತಿಯನ್ನು ಹೇಗೆ ಹೊಂದಬಹುದು? ಹಾಗೂ ಸಾತ್ವಿಕ ರಾಜಸ ಮತ್ತು ತಾಮಸ ಈ 3 ಪ್ರಕಾರದ ಕರ್ಮಗಳ ಫಲ ಹೇಗೆ ಪ್ರಾಪ್ತವಾಗುತ್ತದೆ ಎಂಬ ಪ್ರಶ್ನೆಗಳನ್ನು ಕೇಳಬೇಕೆಂದು ಬಯಸಿದರು. ಆ ಎಲ್ಲ ಋಷಿಮುನಿಗಳ ಮನೋಭಿಲಾಷೆಯನ್ನು ತಿಳಿದ ಶೌನಕರು, ಮುನಿಗಳೇ, ಶ್ರೀ ವೇದವ್ಯಾಸರ ಶಿಷ್ಯರಾದ ಮಹಾಮುನಿಗಳು ಪುರಾಣಗಳಲ್ಲಿ ಮಹಾಜ್ಞಾನಿಗಳೂ ಆದ ಶ್ರೀ ಸೂತರು ಪವಿತ್ರವಾದ ಸಿದ್ಧಾಶ್ರಮ ತೀರ್ಥದಲ್ಲಿ ವಾಸಿಸುತ್ತಾರೆ. ರೋಮಹರ್ಷರೆಂದು ಪ್ರಸಿದ್ಧರಾದ ಅವರು ವೇದವ್ಯಾಸರಿಂದ ಉಪದೇಶವನ್ನು ಪಡೆದು ವೇದ ವೇದಾಂಗ ಹಾಗೂ ಶಾಸ್ತ್ರಗಳಲ್ಲಿರುವ ಸಕಲ ತತ್ವಗಳನ್ನು ತಿಳಿದಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಈಗ ಜ್ಞಾನಸಾಗರರಾದ ಸೂತರ ಬಳಿಗೆ ಹೋಗಿ ಅವರಿಂದ ಯಥಾರ್ಥವಾದ ತತ್ವಗಳನ್ನು ತಿಳಿಯೋಣ ಎಂದರು. ಅದರಂತೆ ಎಲ್ಲರೂ ಸಿದ್ಧಾಶ್ರಮ ತೀರ್ಥವನ್ನು ತಲುಪಿದಾಗ ಸೂತ ಮುನಿಗಳು ಅವರೆಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸಿ ಉಚಿತ ಸತ್ಕಾರವನ್ನು ಮಾಡಿದರು. ನಂತರ ಶೌನಕರು ಋಷಿ ಮುನಿಗಳಲ್ಲಿದ್ದ ಸಕಲ ಸಂದೇಹಗಳನ್ನು ತಿಳಿಸಿ ಅವನ್ನೆಲ್ಲ ದಯಮಾಡಿ ಪರಿಹರಿಸಬೇಕೆಂದು ಕೋರಿಕೊಂಡರು. ಆಗ ಸೂತರು, ಮಹರ್ಷಿಗಳೇ, ನಿಮ್ಮ ಸಂದೇಹಗಳನ್ನೆಲ್ಲ ಬಗೆಹರಿಸಲು ಹಿಂದೆ ಸನಕಾದಿ ಮುನೀಶ್ವರರು ನಾರದರಿಗೆ ವರ್ಣಿಸಿದ ನಾರದ ಪುರಾಣವನ್ನು ಕೇಳಿರಿ. ಈ ಪುರಾಣವು ವೇದಾರ್ಥಗಳಿಂದ ಪರಿಪೂರ್ಣವಾಗಿದ್ದು ವೇದಗಳ ಸಿದ್ಧಾಂತಗಳೆಲ್ಲ ಪ್ರತಿಪಾದಿತವಾಗಿದೆ. ಇದು ಸಮಸ್ತ ಪಾಪಗಳನ್ನು ನಾಶ ಮಾಡಿ ಮೋಕ್ಷ ಪ್ರಸಾದಿಸುತ್ತದೆ, ಅಪೂರ್ವವಾದ ಪುಣ್ಯ ಫಲಗಳನ್ನು ಅನುಗ್ರಹಿಸುತ್ತದೆ. ಇದರ ಅಧ್ಯಯನದಿಂದ ಅಶ್ವಮೇಧ ಹಾಗೂ ರಾಜಸೂಯ ಯಾಗ ಮಾಡಿದ ಫಲ ದೊರೆಯುತ್ತದೆ. ದೃಢ ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮನುಷ್ಯನು ಮೋಕ್ಷವನ್ನು ಹೊಂದುತ್ತಾನೆ. ಈ ಪುರಾಣವನ್ನು ಸಾಧು ಪುರುಷರಿಗೆ ವಿಷ್ಣು ಭಕ್ತರಿಗೆ ಮಾತ್ರ ವರ್ಣಿಸಬೇಕು. ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಕೇಳುವ ಮಾನವರ ಸಕಲ ಪಾಪಗಳನ್ನು ನಾಶ ಮಾಡಿ ಶ್ರೀ ವಿಷ್ಣುವು ಅವರಿಗೆ ವೈಕುಂಠ ಲೋಕವನ್ನು ಕರುಣಿಸುತ್ತಾನೆ. ಪೂರ್ವಜನ್ಮದ ಪುಣ್ಯ ಫಲವಿಲ್ಲದಿದ್ದರೆ ಈ ಪುರಾಣವನ್ನು ಕೇಳಲು ಮನಸ್ಸು ಬರುವುದಿಲ್ಲ. ಪಾಪಿಗಳಿಗೆ ಈ ಸುಕೃತವು ದೊರೆಯಲಾರದು. ದೃಢ ಚಿತ್ತದಿಂದ ಈ ಪುರಾಣವನ್ನು ಶ್ರವಣ ಮಾಡಿದರೆ ಪೂರ್ವಜನ್ಮದಲ್ಲಿ ಮಾಡಿದ ಸಮಸ್ತ ಪಾಪಗಳು ನಿಸ್ಸಂದೇಹವಾಗಿ ನಷ್ಟವಾಗುತ್ತದೆ. ಆದ್ದರಿಂದ ಶ್ರೇಷ್ಠ ಬ್ರಾಹ್ಮಣರೇ, ತಾವೆಲ್ಲರೂ ಈ ಪರಮ ಪವಿತ್ರವಾದ ನಾರದ ಪುರಾಣವನ್ನು ಕೇಳಿರಿ. ಇದರಿಂದ ಜನ್ಮ ಮೃತ್ಯು ಹಾಗೂ ಮುಪ್ಪು ಇತ್ಯಾದಿಗಳ ಬಂಧನದಿಂದ ಬಿಡುಗಡೆ ಹೊಂದಬಹುದು. ಪರಮಾತ್ಮ ನಾರಾಯಣನು ಶ್ರೇಷ್ಠ ಪುರಾಣ ಪುರುಷನು. ಅವನು ತನ್ನ ಭಕ್ತ ಜನರ ಅಭೀಷ್ಟಗಳನ್ನು ಕರುಣಿಸುವನು. ಅವನು ಬ್ರಹ್ಮ ಶಿವ ಹಾಗೂ ವಿಷ್ಣುವಿನ ಬೇರೆ ಬೇರೆ ರೂಪಗಳನ್ನು ಧರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ಹಾಗೂ ಸಂಹಾರಕರ್ತನು, ಸಮಸ್ತ ಪುರುಷಾರ್ಥಗಳ ಕಾರಣನು. ಅಂಥ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿ ಈ ಭವಸಾಗರವನ್ನು ದಾಟಬಲ್ಲೆವು. ಆದ್ದರಿಂದ ಏಕಾಗ್ರ ಚಿತ್ತದಿಂದ ಆ ಪರಮಾತ್ಮನ ಭಜನೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಲಭಿಸುವುವು. ನಾರದರಿಂದ ಭಗವಾನ್ ವಿಷ್ಣುವಿನ ಸ್ತುತಿ. ಋಷಿಗಳು ಸೂತರನ್ನು ಕುರಿತು, ಮಹಾಮುನಿಗಳೇ, ಸನತ್ಕುಮಾರರು ನಾರದರಿಗೆ ಹೇಗೆ ಸಂಪೂರ್ಣ ಧರ್ಮವನ್ನು ಉಪದೇಶಿಸಿದರು ಹಾಗೂ ಅವರಿಬ್ಬರ ಭೇಟಿಯು ಎಲ್ಲಿ ಆಯಿತು? ಆ ಇಬ್ಬರು ಮಹಾತ್ಮರು ಯಾವ ಸ್ಥಳದಲ್ಲಿ ಕುಳಿತು ಪರಮಾತ್ಮನ ಮಹಿಮೆಯ ಗುಣಗಾನವನ್ನು ಮಾಡಿದರೆಂಬುದನ್ನು ತಿಳಿಸಿ ಎಂದು ಕೇಳಿದರು. ಆಗ ಸೂತರು ಹೇಳಲಾರಂಭಿಸಿದರು. ಸನಕ ಸನಂದನ ಸನತ್ಕುಮಾರ ಹಾಗೂ ಸನಾತನ ಎಂಬ ಈ 4 ಆದಿಬ್ರಹ್ಮನ ಮಾನಸಪುತ್ರರು. ಶ್ರೀ ವಿಷ್ಣುವಿನ ಮಹಾಭಕ್ತರಾದ ಇವರು ಮೋಹ ಮಮಕಾರಗಳಿಲ್ಲದ ನೈಷ್ಠಿಕ ಬ್ರಹ್ಮಚಾರಿಗಳು. ಅವರು ನಿರಂತರವೂ ಪರಮಾತ್ಮನ ಚಿಂತನೆಯಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು. ಒಂದು ದಿನ ಅವರುಗಳು ಮೇರುಗಿರಿಯ ಶಿಖರದಲ್ಲಿದ್ದ ಬ್ರಹ್ಮನ ಸಭೆಗೆ ಹೋಗುತ್ತಿದ್ದರು. ಮಾರ್ಗ ಮಧ್ಯೆ ಅವರಿಗೆ ವಿಷ್ಣುವಿನ ಚರಣದಿಂದ ಪ್ರಕಟವಾದ ಗಂಗಾದೇವಿಯ ದರ್ಶನವಾಯಿತು. ಅವರೆಲ್ಲರೂ ಬಹಳ ಸಂತೋಷದಿಂದ ಆಕೆಯ ಸೀತಾ ಎಂಬ ಧಾರೆಯಲ್ಲಿ ಸ್ನಾನ ಮಾಡಲು ನೀರಿಗಿಳಿದರು. ಅದೇ ಸಮಯಕ್ಕೆ ನಾರದ ಮುನಿಗಳು ಸಹ ಅಲ್ಲಿಗೆ ಬಂದು ತನ್ನ ಅಣ್ಣಂದಿರಿಗೆ ನಮಸ್ಕರಿಸಿದರು. ಅವರು ಭಕ್ತಿಪೂರ್ವಕವಾಗಿ ಶ್ರೀ ಮಧುಸೂದನನ ನಾಮ ಸಂಕೀರ್ತನೆ ಮಾಡತೊಡಗಿದರು. ನಾರಾಯಣ, ಅಚ್ಯುತ,
ಅನಂತ ವಾಸುದೇವ, ನೀನು ನಮ್ಮನ್ನು ಅನವರತವೂ ರಕ್ಷಿಸು. ನಾರದರು ಸಹ ಅವರ ಜೊತೆಗೆ ಸ್ನಾನ, ತರ್ಪಣ ಹಾಗೂ ಸಂಧ್ಯೋಪಾಸನಾದಿ ನಿತ್ಯ ಕರ್ಮಗಳನ್ನು ಪೂರೈಸಿದ ನಂತರ ಬ್ರಹ್ಮಪುತ್ರರನ್ನು ಪ್ರಶ್ನಿಸಿದರು. ವಿದ್ವಾಂಸರೇ, ನನಗೆ ಭಗವಂತನ ಲಕ್ಷಣವನ್ನು ತಿಳಿಸಿರಿ. ಈ ಸಂಪೂರ್ಣ ಸ್ಥಾವರ ಜಂಗಮ ಯಾರಿಂದ ಉತ್ಪನ್ನವಾಗಿವೆ? ಗಂಗಾಮಾತೆ ಯಾರ ಚರಣಜಲ? ಶ್ರೀಹರಿಯನ್ನು ಅರಿಯುವ ಬಗೆ ಹೇಗೆ? ಮನುಷ್ಯರು ಕಾಯ ವಾಚ ಮನಸ ಶರೀರದಿಂದ ಮಾಡಿದ ಕರ್ಮಗಳು ಹೇಗೆ ಸಫಲವಾಗುತ್ತವೆ? ಜ್ಞಾನ ಮತ್ತು ತಪಸ್ಸಿನ ಲಕ್ಷಣವನ್ನು ಸಹ ತಿಳಿಸಿರಿ. ಅತಿಥಿ ಸತ್ಕಾರದ ಮಹತ್ವವೇನು? ಇದರಿಂದ ಶ್ರೀ ವಿಷ್ಣುವು ಹೇಗೆ ಪ್ರಸನ್ನನಾಗುವನು? ಜೊತೆಗೆ ವಿಷ್ಣುವನ್ನು ಪ್ರಸನ್ನಗೊಳಿಸಲು ಇರುವ ರಹಸ್ಯವಾದ ಸತ್ಕರ್ಮಗಳನ್ನು ವರ್ಣಿಸಿರಿ ಎಂದು ಹೇಳಿ ನಾರದರು ಪುನಃ ವಿಷ್ಣುವನ್ನು ಸ್ತುತಿಸತೊಡಗಿದರು. ಸಗುಣ ಹಾಗೂ ನಿರ್ಗುಣ ರೂಪನಾದ ಪರಮಾತ್ಮನಿಗೆ ನಮಸ್ಕಾರ. ಯೋಗಿಗಳ ಈಶ್ವರ, ಯೋಗ ಸ್ವರೂಪ ಹಾಗೂ ಯೋಗಗಮ್ಯನಾದ ಸರ್ವವ್ಯಾಪಿಯಾದ ಪರಮಾತ್ಮನಿಗೆ ನಮಸ್ಕಾರ. ಸೂರ್ಯ, ಚಂದ್ರ, ಅಗ್ನಿ, ಬ್ರಹ್ಮಾದಿ ದೇವತೆಗಳು, ಸಿದ್ಧರು, ಯಕ್ಷರು ಇವರೆಲ್ಲರೂ ಒಟ್ಟಾಗಿ ಸೇರಿ ಮಾಡಲು ಅಸಮರ್ಥವಾದ ಕಾರ್ಯವನ್ನು ಸಫಲಗೊಳಿಸುವ ಶ್ರೀಹರಿಗೆ ನಮಸ್ಕಾರ. ಶ್ರೀ ವಿಷ್ಣುವಿನ ನಾಮ ಸಂಕೀರ್ತನೆಯಿಂದ ಗಜೇಂದ್ರನನ್ನು ಬಂಧನ ಮುಕ್ತನನ್ನಾಗಿ ಮಾಡಿದ ವಿಷ್ಣುವಿಗೆ ನಮಸ್ಕಾರ. ಹಿರಣ್ಯಕಶಿಪುವನ್ನು ಸಂಹರಿಸಿ ತನ್ನ ಭಕ್ತನಾದ ಪ್ರಹ್ಲಾದನನ್ನು ಕಾಪಾಡಿದ ಪರಮಾತ್ಮನಿಗೆ ನಮಸ್ಕಾರ. ಕ್ಷೀರಸಾಗರದಲ್ಲಿ ಅಮೃತ ಮಂಥನದ ಸಮಯದಲ್ಲಿ ದೇವತೆಗಳ ಹಿತಕ್ಕಾಗಿ ಮಂದರ ಪರ್ವತವನ್ನೇ ತನ್ನ ಬೆನ್ನ ಮೇಲೆ ಉದ್ಧರಿಸಿದ ಆ ವರಾಹರೂಪಿ ವಿಷ್ಣುವಿಗೆ ನಮಸ್ಕಾರ. ಬಲಿಯನ್ನು ಪಾತಾಳಕ್ಕೆ ಮೆಟ್ಟಿದ ಆ ವಾಮನನಿಗೆ ಪ್ರಣಾಮಗಳು. ಹೀಗೆ ನಾರದರು ಶ್ರೀಮನ್ನಾರಾಯಣನ ದಶಾವತಾರಗಳನ್ನು ವರ್ಣಿಸಿ ಪರಮಾತ್ಮನನ್ನು ಸ್ತುತಿಸಿ, ಈ ಸ್ತುತಿಯಿಂದ ಪ್ರಾತಃ ಕಾಲ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದರೆ ಮನುಷ್ಯರು ವಿಷ್ಣುವಿನ ಲೋಕ ಹೊಂದುವರು ಎಂದು ತಿಳಿಸಿದರು. ಸೃಷ್ಟಿಕ್ರಮದ ಸಂಕ್ಷಿಪ್ತ ವರ್ಣನೆ, ದ್ವೀಪ, ಸಮುದ್ರ ಹಾಗೂ ಭಾರತ ವರ್ಷದ ವರ್ಣನೆ, ಸತ್ಕರ್ಮಾನುಷ್ಠಾನದ ಮಹತ್ವ ಹಾಗೂ ಭಗವದರ್ಪಣ ಪೂರ್ವಕ ಕರ್ಮ ಮಾಡಲು ಆಜ್ಞೆ. ಆದಿದೇವನಾದ ಶ್ರೀ ವಿಷ್ಣುವು ಪೂರ್ವದಲ್ಲಿ ಬ್ರಹ್ಮಾದಿಗಳನ್ನು ಯಾವ ರೀತಿ ಸೃಷ್ಟಿಸಿದನೆಂಬ ನಾರದರ ಪ್ರಶ್ನೆಗೆ ಸನಕರು ಉತ್ತರಿಸಿದರು. ದೇವರ್ಷಿಗಳೇ, ಅವಿನಾಶಿ, ಅನಂತ, ಸರ್ವವ್ಯಾಪಿ ಹಾಗೂ ನಿರಂಜನನಾದ ಶ್ರೀಮನ್ನಾರಾಯಣನು ಆದಿ ಸೃಷ್ಟಿಯ ಸಮಯದಲ್ಲಿ ಬೇರೆ ಬೇರೆ ಗುಣಗಳನ್ನು ಆಶ್ರಯಿಸಿ ತನ್ನ 3 ಸ್ವರೂಪಗಳನ್ನು ಪ್ರಕಟಿಸಿದ. ಮೊದಲು ತನ್ನ ಬಲಗಡೆಯ ಅಂಗದಿಂದ ಜಗತ್ತಿನ ಸೃಷ್ಟಿಗಾಗಿ ಪ್ರಜಾಪತಿ ಬ್ರಹ್ಮನನ್ನು ಸೃಷ್ಟಿಸಿದ. ನಂತರ ತನ್ನ ಮಧ್ಯ ಅಂಗದಿಂದ ಜಗತ್ತನ್ನು ಸಂಹರಿಸುವ ರುದ್ರ ಎಂಬ ಹೆಸರಿನ ಶಿವನನ್ನು ಪ್ರಕಟಿಸಿದ. ಜೊತೆಗೆ ಈ ಜಗತ್ತಿನ ಪಾಲನೆಗಾಗಿ ತನ್ನ ಎಡ ಶರೀರದಿಂದ ಶ್ರೀ ವಿಷ್ಣುವನ್ನು ಅಭಿವ್ಯಕ್ತಗೊಳಿಸಿದ. ಜರಾಮರಣರಹಿತನಾದ ಆದಿದೇವ ಭಗವಂತನನ್ನು ಕೆಲವರು ಶಿವನೆಂದು, ಕೆಲವರು ವಿಷ್ಣುವೆಂದು, ಮತ್ತೆ ಕೆಲವರು ಬ್ರಹ್ಮನೆಂದೂ ಕರೆಯುತ್ತಾರೆ. ವಿಷ್ಣುವಿನ ಪರಾಶಕ್ತಿ ರೂಪವೇ ಜಗತ್ತಿನ ಕಾರ್ಯವನ್ನು ನಡೆಸುವವಳು. ಆಕೆಯು ಭಾವರೂಪದಿಂದ ವಿದ್ಯೆ ಹಾಗೂ ಅಭಾವರೂಪದಿಂದ ಅವಿದ್ಯೆ ಎಂದು ಕರೆಯಲ್ಪಡುತ್ತಾಳೆ. ಅವಿದ್ಯೆಯೇ ಎಲ್ಲ ದುಃಖಗಳಿಗೂ ಕಾರಣ ಸ್ವರೂಪಳು. ನಾರದರೆ, ನಿಮಗೆ ಎಲ್ಲಿಯೂ ಏಕಮಾತ್ರ ಮಹಾವಿಷ್ಣುವೇ ಗೋಚರಿಸಿದಾಗ ಆಗ ನಿಮ್ಮ ವಿದ್ಯೆಯು ಪ್ರಕಾಶಿಸುತ್ತದೆ. ಮಹಾವಿಷ್ಣುವಿನ ಮಾಯಾಶಕ್ತಿಯು ಅವನಿಂದ ಭಿನ್ನವೆಂದು ತಿಳಿದಾಗ ಹುಟ್ಟು ಸಾವುಗಳ ಭವಬಂಧನವನ್ನು ಕೊಡುವವಳಾಗುತ್ತಾಳೆ. ಅದೇ ಆಕೆಯನ್ನು ವಿಷ್ಣುವಿನಿಂದ ಅಭೇದಳು ಎಂದು ತಿಳಿದಾಗ ಭವಬಂಧನವನ್ನು ನಾಶ ಮಾಡುವವಳಾಗುತ್ತಾಳೆ. ಈ ಸಂಪೂರ್ಣ ಚರಾಚರ ಜಗತ್ತು ವಿಷ್ಣುವಿನ ಶಕ್ತಿಯಿಂದಲೇ ಉತ್ಪನ್ನವಾಗಿದೆ. ಮುನಿಗಳೇ, ವಿಷ್ಣುವಿನಿಂದ ಇಡೀ ವಿಶ್ವವೇ ವ್ಯಾಪಿಸಲ್ಪಟ್ಟಂತೆ ಅವನ ಶಕ್ತಿಯೂ ಸಹ ಎಲ್ಲವನ್ನೂ ವ್ಯಾಪಿಸಿದ್ದಾಳೆ. ಕೆಲವರು ಪರಮಾತ್ಮನ ಆ ಶಕ್ತಿಯನ್ನು ಲಕ್ಷ್ಮೀ ಎಂದು, ಕೆಲವರು ಉಮಾ ಎಂದು, ಮತ್ತೆ ಕೆಲವರು ಸರಸ್ವತಿ ಇತ್ಯಾದಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ವಿಷ್ಣುವಿನ ಆ ಪರಾಶಕ್ತಿಯೇ ಜಗತ್ತನ್ನು ಸೃಷ್ಟಿಸುವವಳು. ಆಕೆಯು ವ್ಯಕ್ತಾವ್ಯಕ್ತ ರೂಪಗಳಿಂದ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾಳೆ. ಇಡೀ ವಿಶ್ವವನ್ನು ರಕ್ಷಿಸುವವನು ಪರಮಪುರುಷ ನಾರಾಯಣನು. ಅವನೇ ಅಕ್ಷರ, ನಿರ್ಗುಣ, ಶುದ್ಧ, ಸರ್ವತ್ರ ಪರಿಪೂರ್ಣ ಹಾಗೂ ಸನಾತನ ಪರಮಾತ್ಮನು. ಎಲ್ಲರಿಗಿಂತ ಭಿನ್ನವಾದ ಅವನು ಸತ್, ಚಿತ್ ಹಾಗೂ ಆನಂದ ಸ್ವರೂಪನು. ಸ್ವಯಂ ಪ್ರಕಾಶಮಯ ಪರಮಾತ್ಮನಾದ ಅವನು ಜಗತ್ತಿನ ಸೃಷ್ಟಿ, ಪಾಲನೆ ಹಾಗೂ ಸಂಹಾರಕಾರಕನೆಂಬ 3 ಸ್ವರೂಪಗಳನ್ನು ಧರಿಸುತ್ತಾನೆ. ಬ್ರಹ್ಮನೆಂಬ ರೂಪದಿಂದ ವಿಶ್ವದ ಸೃಷ್ಟಿಯನ್ನು ಮಾಡುತ್ತಾನೆ. ಸ್ವಯಂ ಪರಮಾತ್ಮನಾದ ವಿಷ್ಣುವೇ ಈ ಜಗತ್ತಿನ ಪಾಲಕ. ಈ ಪುರುಷೋತ್ತಮನ ಬಳಿ ಇರುವ ಪ್ರಕೃತಿಯು ಚಂಚಲಚಿತ್ತಳಾದಾಗ ಮಹತ್ತತ್ವದ ಆವಿರ್ಭಾವವಾಯಿತು. ಆ ಮಹತ್ತತ್ವದಿಂದ ಅಹಂಕಾರವು ಉತ್ಪನ್ನವಾಯಿತು. ಅಹಂಕಾರದಿಂದ ಸೂಕ್ಷ್ಮವಾದ ತನ್ಮಾತ್ರೆಗಳು ಹಾಗೂ 11 ಇಂದ್ರಿಯಗಳು ಪ್ರಕಟವಾದವು. ಆ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳು ಪ್ರಕಟವಾದವು.
ಇವೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇವು ಸ್ಥೂಲ ಜಗತ್ತಿಗೆ ಕಾರಣಗಳು. ನಂತರ ಬ್ರಹ್ಮನು ತಾಮಸ ಸರ್ಗವನ್ನು ರಚಿಸಿದ. ತಿರ್ಯಗ್ ಯೋನಿಯುಳ್ಳ ಪಶು, ಪಕ್ಷಿ ಹಾಗೂ ಮೃಗ ಇತ್ಯಾದಿ ಜಂತುಗಳ ಉತ್ಪನ್ನವಾಯಿತು. ಆ ಸರ್ಗವನ್ನು ಪುರುಷಾರ್ಥಕ್ಕೆ ಸಾಧಕವಲ್ಲವೆಂದು ತಿಳಿದ ಬ್ರಹ್ಮನು ತನ್ನ ಸನಾತನ ಸ್ವರೂಪದಿಂದ ದೇವತೆಗಳನ್ನು ಅಂದರೆ ಸಾತ್ವಿಕ ಸರ್ಗವನ್ನು ಉತ್ಪನ್ನ ಮಾಡಿದ. ನಂತರ ಅವನು ರಾಜಸ ಸರ್ಗವನ್ನು ಅಂದರೆ ಮನುಷ್ಯರನ್ನು ಸೃಷ್ಟಿಸಿದ. ತದನಂತರ ದಕ್ಷ ಇತ್ಯಾದಿ ಪುತ್ರರನ್ನು ಸೃಷ್ಟಿಸಿದನು. ಇವರು ಸೃಷ್ಟಿಯ ಕಾರ್ಯದಲ್ಲಿ ತತ್ಪರರಾದರು. ಬ್ರಹ್ಮನ ಈ ಪುತ್ರರಿಂದಲೇ ದೇವತೆಗಳು, ಅಸುರರು ಹಾಗೂ ಮನುಷ್ಯರ ಸಹಿತ ಈ ಸಂಪೂರ್ಣ ಜಗತ್ತು ತುಂಬಿದೆ. ನಾರದರೆ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಮತ್ತು ಸತ್ಯಲೋಕ ಈ 7 ಲೋಕಗಳು ಕ್ರಮವಾಗಿ ಒಂದರ ಮೇಲೊಂದರಂತೆ ಇವೆ. ಬ್ರಾಹ್ಮಣೋತ್ತಮರೇ, ಅತಲ, ವಿತಲ, ಸುತಲ, ಮಹಾತಲ, ರಸಾತಲ ಹಾಗೂ ಪಾತಾಲ ಈ 7 ಪಾತಾಲಗಳು ಕ್ರಮವಾಗಿ ಒಂದರ ಕೆಳಗೆ ಒಂದರಂತಿವೆ. ಈ ಎಲ್ಲ ಲೋಕಗಳಲ್ಲಿಯೂ ವಾಸಿಸುವ ಲೋಕಪಾಲಕರನ್ನೂ ಸಹ ಬ್ರಹ್ಮನು ಉತ್ಪನ್ನ ಮಾಡಿದ. ಬೇರೆ ಬೇರೆ ದೇಶಗಳ ಪರ್ವಗಳು ಹಾಗೂ ನದಿಗಳನ್ನು ಸಹ ಸೃಷ್ಟಿಸಿ ಅಲ್ಲಿಯ ನಿವಾಸಿಗಳಿಗೆ ಜೀವನ ನಿರ್ವಹಣೆಗಾಗಿ ಎಲ್ಲ ಅವಶ್ಯಕ ವಸ್ತುಗಳೆಲ್ಲವನ್ನೂ ಸಹ ಯಥಾಯೋಗ್ಯವಾಗಿ ವ್ಯವಸ್ಥೆ ಮಾಡಿದ. ವಿಪ್ರವರರೇ, ಈ ಪೃಥ್ವಿಯ ಮಧ್ಯಭಾಗದಲ್ಲಿ ಮೇರು ಪರ್ವತವಿದೆ. ಅದು ಸಮಸ್ತ ದೇವತೆಗಳ ನಿವಾಸ ಸ್ಥಾನವಾಗಿದೆ. ಪೃಥ್ವಿಯ ಅಂತಿಮ ಗಡಿಯಲ್ಲಿ ಲೋಕಾಲೋಕ ಪರ್ವತವಿದೆ. ಮೇರು ಮತ್ತು ಲೋಕಾಲೋಕ ಪರ್ವತದ ಮಧ್ಯದಲ್ಲಿ 7 ಸಮುದ್ರಗಳು ಹಾಗೂ 7 ದ್ವೀಪಗಳಿವೆ. ಪ್ರತಿಯೊಂದು ದ್ವೀಪದಲ್ಲಿಯೂ 7 ಮುಖ್ಯ ಪರ್ವತಗಳು ಹಾಗೂ ನಿರಂತರವಾಗಿ ಜಲವನ್ನು ಪ್ರವಹಿಸುವ ಅನೇಕ ವಿಖ್ಯಾತ ನದಿಗಳಿವೆ. ಅಲ್ಲಿಯ ನಿವಾಸಿಗಳಾದ ಮನುಷ್ಯರು ದೇವತೆಗಳಂತೆ ತೇಜಸ್ವಿಗಳಾಗಿರುತ್ತಾರೆ. ನಾರದರೆ, ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ ಹಾಗೂ ಪುಷ್ಕರ ಇವೇ ಆ 7 ದ್ವೀಪಗಳ ಹೆಸರುಗಳು. ಇವೆಲ್ಲವೂ ದೇವಭೂಮಿಗಳು. ಈ 7 ಭೂಮಿಗಳು 7 ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟಿವೆ. ಕ್ಷಾರೋದ, ಇಕ್ಷುರಸೋದ, ಸುರೋದ, ಘೃತ, ದಧಿ, ದುಗ್ಧ ಹಾಗೂ ಸ್ವಾದು ನೀರಿನಿಂದ ತುಂಬಿರುವ ಈ ಸಮುದ್ರಗಳು ಅದೇ ಹೆಸರುಗಳಿಂದ ಪ್ರಸಿದ್ಧವಾಗಿವೆ. ಈ ದ್ವೀಪಗಳು ಮತ್ತು ಸಮುದ್ರಗಳನ್ನು ಕ್ರಮವಾಗಿ ಪೂರ್ವಕ್ಕಿಂತ ಉತ್ತರವಾಗಿ 2 ಪಟ್ಟು ವಿಸ್ತಾರವುಳ್ಳವುಗಳೆಂದು ತಿಳಿಯಬೇಕು. ಈ ಎಲ್ಲ ಲೋಕ ಪರ್ವತದವರೆಗೂ ಇವೆ. ಕ್ಷಾರ ಸಮುದ್ರದಿಂದ ಉತ್ತರ ಹಾಗೂ ಹಿಮಾಲಯ ಪರ್ವತದಿಂದ ದಕ್ಷಿಣದ ಪ್ರದೇಶವನ್ನು ಭಾರತ ವರ್ಷವೆಂದು ತಿಳಿಯಬೇಕು. ಇದು ಸಮಸ್ತ ಕರ್ಮಗಳ ಫಲವನ್ನು ಕೊಡುವಂಥದ್ದು. ನಾರದರೆ, ಭಾರತ ವರ್ಷದಲ್ಲಿ ಮನುಷ್ಯನು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕವೆಂಬ 3 ಪ್ರಕಾರಗಳಿಂದ ಮಾಡಿದ ಕರ್ಮದ ಫಲವನ್ನು ಭೋಗ ಭೂಮಿಗಳಲ್ಲಿ ಕ್ರಮವಾಗಿ ಭೋಗಿಸುತ್ತಾನೆ. ಭಾರತ ವರ್ಷದಲ್ಲಿ ಮಾಡಲ್ಪಟ್ಟ ಶುಭಾಶುಭ ಕರ್ಮಗಳ ಉಳಿದ ಫಲವನ್ನು ಜೀವಿಗಳು ಬೇರೆಲ್ಲೋ ಭೋಗಿಸುತ್ತಾರೆ. ಇಂದಿಗೂ ಸಹ ದೇವತೆಗಳು ಭಾರತ ಭೂಮಿಯಲ್ಲಿ ಜನ್ಮಿಸಲು ಬಯಸುತ್ತಾರೆ. ಅವರು ಈ ರೀತಿಯಾಗಿ ಯೋಚಿಸುತ್ತಾರೆ: ನಾವು ಯಾವಾಗ ನಮ್ಮ ಸಂಚಿತವಾದ ಅಕ್ಷಯ, ನಿರ್ಮಲ ಹಾಗೂ ಶುಭ ಪುಣ್ಯಫಲ ಸ್ವರೂಪವಾಗಿ ಭಾರತ ವರ್ಷದ ಭೂಮಿಯಲ್ಲಿ ಜನ್ಮಿಸುವೆವೋ ಹಾಗೂ ಯಾವಾಗ ಅಲ್ಲಿ ಮಹಾನ್ ಪುಣ್ಯ ಮಾಡಿ ಪರಮ ಪದವನ್ನು ಪಡೆಯುವೆವೋ ಅಥವಾ ಅಲ್ಲಿ ನಾನಾ ರೀತಿಯ ದಾನ, ಬೇರೆ ಬೇರೆ ಪ್ರಕಾರದ ಯಜ್ಞ ಇಲ್ಲವೇ ತಪಸ್ಸಿನ ಮೂಲಕ ಜಗದೀಶ್ವರನಾದ ಶ್ರೀಹರಿಯನ್ನು ಆರಾಧಿಸಿ ನಿತ್ಯಾನಂದಮಯವಾದ ಪದವಿಯನ್ನು ಯಾವಾಗ ಪಡೆಯುವೆವೋ. ನಾರದರೆ, ಭಾರತ ಭೂಮಿಯಲ್ಲಿ ಜನಿಸಿ ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿರುವ ಪುಣ್ಯಾತ್ಮನ ಸಮಾನರು 3 ಲೋಕದಲ್ಲಿ ಯಾರೂ ಇಲ್ಲ. ಇಲ್ಲಿ ಶ್ರೀಹರಿಯ ಭಕ್ತರನ್ನು ಸ್ವಾಗತಿಸಿ ಸತ್ಕರಿಸಿದವರು ವಿಷ್ಣುವಿನ ಪರಮಪದವನ್ನು ಪಡೆಯುತ್ತಾರೆ. ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ವೇದಾಧ್ಯಯನದಲ್ಲಿ ನಿರತರಾದವರು ಹಾಗೂ ಶಿವ ವಿಷ್ಣುವಿನಲ್ಲಿ ಭೇದವನ್ನು ಕಾಣದೇ ಇರುವವರು ದೇವತೆಗಳಿಗೂ ಸಹ ಪೂಜನೀಯರು. ನಾರದರೆ, ಇಂತಹ ಭಾರತ ಭೂಮಿಯಲ್ಲಿ ಜನಿಸಿಯೂ ಕೂಡ ಧರ್ಮಾಚರಣೆ ಮಾಡದವನು ಅಧರ್ಮಿ ಹಾಗೂ ಪಾಪಿಯೋ. ಆದ್ದರಿಂದ ಭಾರತ ವರ್ಷವನ್ನು ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದದ್ದೆಂದು ತಿಳಿಯಬೇಕು. ಇಲ್ಲಿ ಜನಿಸಿ ತನ್ನ ಕರ್ಮ ಬಂಧನವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುವವನು ನರರೂಪದ ನಾರಾಯಣನೇ ಸರಿ.